ಈ ದಿನ ಬರುತ್ತಾ ಇಲ್ವಾ ಅಂತ ಗೊತ್ತಿರಲಿಲ್ಲ, ಅಂತೂ ಈ ದಿನ ಬಂತು. ನನಗೆ ಇವತ್ತು ಈ ದಿನ ಹೇಗೆ ಫೀಲ್ ಆಗ್ತಿದೆ ಅಂದರೆ, ನಮ್ಮ ತಂದೆ ಕಿಡ್ನ್ಯಾಪ್ ಆಗಿ ರಿಲೀಸ್ ಆದವು, ಒಂದು ಸಂತೋಷ ಬಂತು. ಅಷ್ಟು ಸಂತೋಷ ಇವತ್ತು ಆಗ್ತಾಯಿದೆ. ಅವ್ನು ಹೋಗ್ಬೇಕಾದ್ರೆ ತುಂಬ ದುಃಖದಲ್ಲಿ ಕಳಿಸ್ಕೊಟ್ವಿ. ಇವತ್ತು ಅವನು ಎಲ್ಲ ಮುಗಿಸ್ಕೊಂಡು, ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಸಕ್ಸಸ್ಫುಲ್ ಆಗಿ ವಾಪಸ್ ಬಂದಿದ್ದಾನೆಂದರೆ ತುಂಬ ಖುಷಿ ಆಗ್ತದೆ. ಒಬ್ಬ ಮಗನಿಗೆ ತಂದೆ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ಆಯಿತು ನನಗೆ. ಇನ್ನು ಅವನಿಗೆ ಯಾವ ತೊಂದರೆಯೂ ಇಲ್ಲ, ಚೆನ್ನಾಗಿರ್ತಾನೆ. ಅಭಿಮಾನಿಗಳಂತೂ ಜೊತೆಗೇ ಇದ್ದೀರ. ನಿಮ್ಮ ಪೂಜೆನೇ ಅವನ್ನ ವಾಪಸ್ ಕರ್ಕೊಂಬಂದಿರೋದು. ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ಪೂಜೆ ಅವನ್ನ ಪ್ರೀತಿಯಿಂದ ಅವನ್ನೆಲ್ಲ ಗುಣ ಮಾಡಿಸಿ ಕರ್ಕೊಂಬಂದಿದೆ. ನಿಮಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಶಿವು, ನೀನು ಯಾವಾಗಲೂ ಚೆನ್ನಾಗಿರ್ತೀಯಪ್ಪ, ನಮ್ಮ ಆಯುಷೆಲ್ಲ ನಿನಗೇ ಇರಬೇಕು. ಆರಂಭದಲ್ಲಿ ಸುದ್ದಿ ಗೊತ್ತಾಗ ಅದು ಆತಂಕ ಅನ್ನೋದಿರುತ್ತಲ್ಲ, ನಿಮ್ಗೆ ಕಾಡಿತ್ತ? ಭಾರಿ ಕಷ್ಟ ಆಯ್ತು. ನಾನು ಹೇಳ್ತಲ್ಲ, ನಮ್ಮ ತಂದೆ ಕಿಡ್ನ್ಯಾಪ್ ಆದಾಗ ಎಷ್ಟೊಂದು ದುಃಖ ಆಗಿತ್ತು. ಅವನಿಗೆ ಸುದ್ದಿ ಗೊತ್ತಾದಾಗ ಅಷ್ಟೇ ದುಃಖ ಆಗಿತ್ತು. ಇವತ್ತು ತಂದೆ ರಿಲೀಸ್ ಆದಮೇಲೆ ಯಾವ ಥರ ಖುಷಿ ಆಯಿತು, ಅವ್ನು ಬಂದಿದ್ದು ನೋಡಿ ಅಷ್ಟು ಖುಷಿ ಆಗ್ತಿದೆ. ಎಲ್ರಿಗೂ ಸಮಾನ ಇಲ್ಲ, ಹೊಂದಾಣಿಕೆ, ಅಷ್ಟು ಹೊಂದಾಣಿಕೆ ಇದೆ. ಎರಡು ಸಹ ಅಷ್ಟು ಸಂತೋಷವಾಗಿದೆ. ಈ ಸಂತೋಷ ಬರುತ್ತೆ ಅಂತಿದ್ವಿ, ಬಂದಾಯಿತು. ಇವತ್ತು ನಿಮ್ಮಲ್ಲಿ ನಾನು ಈ ಸಂತೋಷನ ಹಂಚ್ಕೊತಾ ಇದ್ದೀನಿ. ಮಾಡ್ತಾಯಿದ್ದೆ. ಶಿವಣ್ಣ ಡೈಲಿ ಫೋನ್ ಮಾಡ್ತಿದ್ದೆ. ಆ ಟೈಮಿಂಗ್ ನೋಡ್ಕೊಂಡು, ನಮಗೆ ನೈಟ್ ಇದ್ದಾಗ ಅವರು ಬೆಳಗ್ಗೆ ಇರೋದು, ಆ ಟೈಮಲ್ಲಿ ನೋಡಿ ಮಾತಾಡಿದೆ. ಅವರು ICU-ಇದ್ದಾಗಲೇ ಮಾತಾಡಿದರು. ಆ ಮಾತಾಡಿದ್ಮೇಲೆ ಧೈರ್ಯ ಬಂದ್ಬಿಟ್ಟು, ಆವಾಗ ಟೆಸ್ಟ್ ಆಗಿ ಇನ್ಮೇಲೆ ಇಲ್ಲ ಅಂತ ಗೊತ್ತಾಯಿತು, ಕ್ಯಾನ್ಸರ್ ಇಲ್ಲ ಅಂತ ಗೊತ್ತಾಯಿತು. ಅವಾಗ ಇನ್ನೂ ತುಂಬ ಖುಷಿ ಆಯಿತು. ಅವನಿಗೆ ಯಾವಾಗಲೂ ಎನರ್ಜಿ ಅಂತಿದ್ರು. ಇವತ್ತು ಅವನಿಗೆ ನಿಜವಾಗ್ಲೂ ಎನರ್ಜಿ ಇದೆ ಅಂತ ಗೊತ್ತಾಗ್ಬಿಡ್ತೀವಿ, ಪ್ರೂವ್ ಆಯಿತು. ಇನ್ಮೇಲೆ ಶುರು ಆಗೋದು. ಈಗ ಬಂದಿದ್ದಾನೆ, ಇನ್ಮೇಲೆ ನಿಜವಾದ ಶಿವರಾಜ್ಕುಮಾರ್ ಹೊರಗಡೆ ಬರ್ತೇನೆ. ಯಾವಾಗ ನಿಮ್ಮನ್ನೆಲ್ಲ ನೋಡಿ ನಿಮ್ಮ ಹವಾ ಅವ್ನು ಪಡ್ತು, ನಿಮ್ಮ ಹವಾ ಅವ್ನಿಗೆ ಸೋಕಿದಾಗ ವಾಪಸ್ ಬಂದ್ಬಿಡ್ತಾನೆ. ಮತ್ತು ಅದೇ ಶಿವರಾಜ್ಕುಮಾರ್ ನೋಡ್ಬೋದು. ಇನ್ನೂ ಹೆಚ್ಚಿನ ಎನರ್ಜಿ ಇರೋ ಶಿವರಾಜ್ಕುಮಾರ್ ನೀವೆಲ್ಲ ನೋಡ್ಬೋದು. ಅವ್ರಿಗಿರೋಂಥ ಆತ್ಮಸ್ಥೈರ್ಯ ಎಲ್ಲರಿಗೂ ಒಂದು ದೊಡ್ಡ ಪಾಠವಾಗಿ ನಿಂತ್ಕೊಡುತ್ತಾ? ಹೌದಪ್ಪಾಜಿ, ಒಂದು ಪಕ್ಷ ದೇವರು ಅದಕ್ಕೆ ಕೊಟ್ಟಿರ್ಬೋದು ಏನು. ಯಾರೂ ನಳ್ಳೋದು ಬೇಡ, ಎಲ್ರಿಗೂ ಒಂದು ಚಾನ್ಸ್ ಇರುತ್ತೆ, ಮುಂದಕ್ಕೆ ಬರ್ಬೋದು, ಯಾರು ಬೇಕಾದ್ರೆ ಗುಣ ಆಗ್ಬೋದು ಅಂತ ಒಂದು ಸ್ಫೂರ್ತಿ ಕೊಡೋಕ್ಕೆ ಬಂದಿದ್ದಾನೆ. ತಪ್ಪಿಗೊತ್ತಾಯ್ತಮ್ಮ. ತಪ್ಪಿಕೊಳ್ಳೋದ್ರಲ್ಲಿ ಒಂದು ಒಳಗಡೆ ನೋವು ಕಾಣುತ್ತೆ. ತಪ್ಪಿಕೊಂಡಾಗ ಗೊತ್ತಾಗುತ್ತೆ, ಒಂಥರ ನೋವು ಕಾಣುತ್ತೆ. ಅವನಿಗಿತ್ತು ಒಳಗಡೆ, ಬಟ್ ಅವ್ನು ನಮ್ಮ ಮುಂದೆ ತೋರಿಸ್ಕೊಂಡಿಲ್ಲ. ನಾವೆಲ್ಲ ತೊಂದರೆ ತಗೋಬಾರ್ದು ಅಂದ್ಬಿಟ್ಟು ತೋರಿಸ್ಕೊಂಡಿಲ್ಲ. 24ನೇ ತಾರೀಕು ಸರ್ಜರಿ ಆಯಿತು. ಅವತ್ತು ದೊಡ್ಡ ಮನೆ ಇಡೀ ಕುಟುಂಬ ಆ ಒಂದು ಇದನ್ನು ಯಾವ ಥರ ರಿಸೀವ್ ಮಾಡ್ಕೊಂಡು? ಶಿವಣ್ಣನಿಗೆ ಅಭಿಮಾನಿಗಳು ಸಪೋರ್ಟಿವ್ ಆಗಿದ್ದಾರೆ. ನಾವು ಕುಟುಂಬ ಮಾತ್ರ ಆಗಬೇಕಾಗಿಲ್ಲ, ಇಡೀ ಕರ್ನಾಟಕದವರೇ ಕುಟುಂಬವಾಗಿ ನಿಂತಿದ್ದರು. ನಾನೊಬ್ಬ ಕುಟುಂಬ ಅಲ್ಲ, ಇಡೀ ಕರ್ನಾಟಕ ಕುಟುಂಬವಾಗಿ ನಿಂತಿದ್ದು. ಅವತ್ತಿನ ದಿನ ನಾವೆಲ್ಲ ಪೂಜೆ ಮಾಡಿ ದೇವರಿಗೆ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಒಳ್ಳೇದಾಗಲಿ ಅಂತ ಬೇಡ್ಕೊಂಡಿದ್ವಿ. ಒಳ್ಳೇದಾಯಿತು. 24 24 ಅಂದರೆ ಯಾವುದು? ಅವ್ರ ತಂದೆ ಹುಟ್ಟಿದ ದಿನ ಅದು. ಸೊ ಅವತ್ತು ಒಳ್ಳೇದಾಗೇ ಆಗಬೇಕು, ಆಯಿತು. ಇನ್ನು ಹಳೇದ ಬಗ್ಗೆ ಮಾತಾಡೋದು ಬೇಡ, ಇನ್ನು ಮುಂದಿನ ಶಿವರಾಜ್ಕುಮಾರ್ ಬಗ್ಗೆ ಮಾತಾಡೋದು. ಇನ್ನು ಆ ಶಿವರಾಜ್ಕುಮಾರ್ ಇಲ್ಲ, ದಾಟ್ ಬಂದಾಯಿತು. ಇನ್ನು ಬೇರೆ ಶಿವರಾಜ್ಕುಮಾರು ತಿರ್ಗಿ ಫ್ರೆಶ್ ಆಗಿ ಬಂದಿದ್ದಾರೆ. ಈ ಊರಿಗೆ ಮಣ್ಣು ಮೇಲೆ ಕಾಲಿಟ್ಟಿದಂಗೆ ಮತ್ತೆ ಎನರ್ಜಿ ವಾಪಸ್ ಬಂದ್ಬಿಡ್ತು. ನೀವು ನೋಡಿ, ಇನ್ನೊಂದು 2 ತಿಂಗಳಲ್ಲಿ ನೋಡಿ ಅವ್ನು ಹೆಂಗಾಗ್ತದೆ ನೋಡಿ. ಮತ್ತು ಎಲ್ಲ ಫಂಕ್ಷನಲ್ಲಿ, ಶೂಟಿಂಗಲ್ಲಿ, TV ಪ್ರೋಗ್ರಾಮಲ್ಲಿ ಎಲ್ಲ ಕಡೆ ಕಾಣಿಸ್ಕೊತಾರೆ. ಆವಾಗ ನೀವೇ ಹೇಳ್ತೀರ, ಶಿವರಾಜ್ಕುಮಾರ್ ಯಾವತ್ತೂ ಹಿಂದಕ್ಕೆ ಹೋಗೋದೇ ಇಲ್ಲ. ಅವ್ರು ಒಂದ್ಸಲ ಮುಂದಕ್ಕೆ ಕಾಲಿಟ್ಟಾಯಿತು, ಮುಂದಕ್ಕೆ ಹೋಗ್ತಾನೇ ಇರ್ತಾರೆ. ಥ್ಯಾಂಕ್ ಯು.